ರಾಮನಗರ ಜೊತೆ ನನಗೆ ತಾಯಿ ಮಗು ಸಂಬಂಧ ಅನ್ನುವಂಥ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಈಗ ಡಿ.ಕೆ. ಸುರೇಶ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಸೊ ಅತ್ತಿದು ಆಯ್ತಲ್ಲ, ಯುಗಾದಿ ಹಬ್ಬ ಮುಗಿಯಲಿ, ಆಮೇಲೆ ಅದರ ಬಗ್ಗೆ ಮಾತನಾಡ್ತೀನಿ ಅಂತ ಡಿ.ಕೆ. ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ರಾಮನಗರ ಜೊತೆ ನನಗೆ ತಾಯಿ ಮಗು ಸಂಬಂಧ ಅನ್ನುವಂಥ ಹೇಳಿಕೆ. ಸೊ ಎಚ್.ಡಿ.ಕೆ. ಅವರ ಹೇಳಿಕೆಗೆ ಸಂಸದ ಡಿ.ಕೆ. ಸುರೇಶ್ ಈ ರೀತಿಯಾಗಿ ವ್ಯಂಗ್ಯ ಆಡಿರುವಂಥದ್ದು. ಸೊ ಅತ್ತಿದು ಆಯ್ತಲ್ಲ, ಯುಗಾದಿ ಹಬ್ಬ ಮುಗಿಯಲಿ, ಆಮೇಲೆ ಅದರ ಬಗ್ಗೆ ನಾನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಯುಗಾದಿ ಹಬ್ಬ ಅಂತೂ ಇವತ್ತು ಇದೆ. ಸೊ ಇವತ್ತು ಯುಗಾದಿ ಹಬ್ಬ ಮುಗಿಯುತ್ತೆ. ಸೊ ನಾಳೆಯಿಂದ ಯಾವ ರೀತಿಯಾಗಿ ಇಬ್ಬರ ಮಧ್ಯೆ ವಾಕ್ ಸಮರ ಹೇಗೆ ನಡೆಯುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಸಹಜವಾಗಿ ಪ್ರಚಾರ ಅಂತ ಬಂದಾಗ ಅಥವಾ ರಾಜಕೀಯ ನಾಯಕರು ಅಂತ ಬಂದಾಗ ಈ ಭಾವನಾತ್ಮಕ ಸ್ಟೇಟ್ಮೆಂಟ್ಗಳು ಅಥವಾ ಹೇಳಿಕೆಗಳು ಇಲ್ಲದೆ ಇರೋದನ್ನು ಹೇಳಿಕೆಗಳನ್ನು ಕೊಡೋದು ಸಹಜ. ಬಟ್ ಅಂತಿಮವಾಗಿ ನಿರ್ಧಾರ ಮಾಡೋದು ಯಾರು? ಜನರೇ. ಸೊ ಹಾಗಾಗಿ ಜನರ ಮನಸ್ಥಿತಿ ಏನಿದೆ ಅಥವಾ ಅಲ್ಲಿಯ ಆ ಸ್ಥಳೀಯ ಸಂಸದರು ಆಗಿರ್ಬೋದು ಅಥವಾ ಶಾಸಕರು ಆಗಿರ್ಬೋದು, ರಾಜಕೀಯ ನಾಯಕರು ಆಗಿರ್ಬೋದು, ಸೊ ಕೆಲಸ ಕಾರ್ಯಗಳು ಹೇಗಿದೆ ಅದರ ಮೇಲೆ ಅವರು ಡಿಸೈಡ್ ಮಾಡ್ತಾರೆ. ಬಟ್ ಇಲ್ಲಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಈ ರೀತಿಯಾಗಿ ವ್ಯಂಗ್ಯ ಆಡಿರುವಂಥದ್ದು. ರಾಮನಗರ ಜೊತೆ ನನಗೆ ತಾಯಿ ಮಗು ಸಂಬಂಧ ಇದೆ ಅಂತೇಳಿ ಈ ಹಿಂದೆಯೂ ಕೂಡ ಹೇಳಿದರು. ಸೊ ಎಚ್.ಡಿ.ಕೆ. ಅವರ ಹೇಳಿಕೆಗೆ ಈಗ ಸಂಸದ ಡಿ.ಕೆ. ಸುರೇಶ್ ವ್ಯಂಗ್ಯವಾಡಿರುವಂಥದ್ದು. ಅತ್ತಿದು ಆಯ್ತಲ್ಲ, ಯುಗಾದಿ ಹಬ್ಬ ಮುಗಿಯಲಿ, ತದನಂತರ ನಾನು ಮಾತನಾಡ್ತೀನಿ, ಆಮೇಲೆ ನೋಡ್ಕೊಳ್ಳೋಣ ಅಂಥೇಳಿ. ಸಹಜವಾಗಿ ಭಾವನಾತ್ಮಕವಾಗಿ ಮಾತನಾಡೋದು ಅಥವಾ ಭಾವನೆಗಳ ಮೇಲೆ ಮತವನ್ನು ಕೇಳೋದು ಸಹಜ. ಬಟ್ ಇನ್ಮೇಲೆ ಯುಗಾದಿ ಹಬ್ಬ ಅಂತೂ ಇವತ್ತು ಕೊನೆ. ಸೊ ಇವತ್ತು ಯುಗಾದಿ ಹಬ್ಬ ಮುಕ್ತಾಯ ಇದೆ. ಸೊ ನಾಳೆ ಏನು ನಡೆಯುತ್ತೆ, ನಾಳೆಯಿಂದ ಇಬ್ಬರ ಮಧ್ಯೆ ವಾಕ್ ಸಮರ ಹೇಗಿರುತ್ತೆ ಅದನ್ನು ಕೂಡ ನಾವು ನೋಡಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.